Hi friends, welcome back to Raman tutorial for GK channel. Today we are going to learn about spotting error rules about pronouns. This is the part second of spotting error rules test. So let's begin. Here is the first rule. A pronoun should clearly refer the noun it stands for. ನೋಡಿ, ಒಂದು ಪ್ರೊನೌನ್ ಅಂದರೆ ಏನು ಮಾಡಬೇಕು, ಆ ಪ್ರೊನೌನ್ ಅದು ಯಾವುದರ ಬದಲಾಗಿ, ಯಾವ ನಾಮಪದದ ಬದಲಾಗಿ ಬಳಸಿದೆವೋ ಅದಕ್ಕೆ ಸ್ಟ್ಯಾಂಡ್ ಆಗಬೇಕು ಅದು. ಹಾಗಂದ್ರೆ ಏನು ಸರ್ ಅಂತಂದರೆ, ಇನ್ ಅದರ್ ವರ್ಡ್ಸ್, ವೆನ್ ಇಟ್ ಈಸ್ ನಾಟ್ ಆಬ್ವಿಯಸ್ ಟು ವಿಚ್ ಆ್ಯಂಟಿಸಿಡೆಂಟ್ ದ ಪ್ರೊನೌನ್ refers, the sentence should be corrected. ಏನು ಸರ್ ಆ್ಯಂಟಿಸಿಡೆಂಟ್ ಅಂದರೆ ಏನು ಹೇಳ್ತಾ ಇದ್ದೀರಿ ಅನ್ನೋವಂಥ ಮಾತು ಹೇಳ್ತಾ ಇದ್ದೀರಿ. ದಿಸ್ ಕ್ಯಾನ್ ಬಿ ಡನ್ ಈದರ್ ಬೈ ರಿಪೀಟಿಂಗ್ ದ ನೌನ್ ಆರ್ ರೀರೈಟಿಂಗ್ ದ ಸೆಂಟೆನ್ಸ್ ಟು ಮೇಕ್ ದ ಮೀನಿಂಗ್ ಕ್ಲಿಯರ್. ಸರ್ ಇದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ನೀವು ಆ್ಯಂಟಿಸಿಡೆಂಟ್ ಅಂತ್ರಿ ಅದನ್ನು ಕೂಡ ಕ್ಲಿಯರ್ ಮಾಡಲಿಲ್ಲ. ಹಾಗಂದರೆ ಏನು? ಓಕೆ, ಐ ವಿಲ್ ಟೆಲ್ ಯು. ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಫಸ್ಟ್. ಎಕ್ಸಾಂಪಲ್ ಥ್ರೂ ಕಲಿತಾಗ ಯು ವಿಲ್ ಗೆಟ್ ದ ಮೀನಿಂಗ್ ಕ್ಲಿಯರ್ಲಿ. My friend was there with her aunt. ಇವಳ ಫ್ರೆಂಡು ಏನು ಮಾಡಿದ್ದಾರೆ, ಇವರ ಫ್ರೆಂಡ್ ಒಬ್ಬರು ಇದ್ದಾರೆ ನೋಡಿ. ಮೈ ಫ್ರೆಂಡ್ ವಾಸ್ ದೇರ್ ವಿತ್ ಹರ್ ಆಂಟ್. ಶಿ ವಾಸ್ ವೇರಿಂಗ್ ಅ ರೆಡ್ ಸ್ಯಾರಿ. ಇಲ್ಲಿ ಶಿ ಅಂತ ಹೇಳಿದಾಗ ಇಲ್ಲಿ ಅವಳ ಫ್ರೆಂಡು ಅಥವಾ ಅವಳ ಆಂಟಿಯೋ ಅನ್ನೋದು ಕ್ಲಿಯರ್ ಆಗ್ತಾ ಇಲ್ಲ. ದಿಸ್ ಇಸ್ ನಾಟ್ ಕ್ಲಿಯರ್ ಹಿಯರ್. ಶೀಗೆ ಆ್ಯಂಟಿಸಿಡೆಂಟ್ ಹರ್ ಆಂಟೋ ಅಥವಾ ಅವಳ ಫ್ರೆಂಡ್ ಅನ್ನೋದು ಕ್ಲಿಯರ್ ಆಗ್ತಾಯಿಲ್ಲ. ಆ್ಯಂಟಿಸಿಡೆಂಟ್ ಅಂದರೆ ಯಾವುದಕ್ಕೆ ರೆಫರ್ ಮಾಡ್ತಾ ಇರ್ತೀವೋ ಅದನ್ನು ಆ್ಯಂಟಿಸಿಡೆಂಟ್ ಅಂತಾರೆ. ಆ್ಯಕ್ಚುಲಿ ಇಲ್ಲಿ ಆ್ಯಂಟಿಸಿಡೆಂಟ್ ಯಾವ್ದಾಗಬೇಕು, ಮೈ ಫ್ರೆಂಡ್ ಆಗಬೇಕು, ಆದರೆ ಅದು ಆಗ್ತಾ ಇಲ್ಲ. ಇಲ್ಲಿ ಎರಡು ಅರ್ಥಕ್ಕೆ ಹೋಗ್ತದೆ. ಮೈ ಫ್ರೆಂಡ್ ವಾಸ್ ದೇರ್ ವಿತ್ ಹರ್ ಆಂಟ್. ಹೂ ಈಸ್ ವೇರಿಂಗ್ ಸ್ಯಾರಿ? ಮೈ ಫ್ರೆಂಡ್ ಆರ್ ಹರ್ ಆಂಟ್. ಇಟ್ಸ್ ನಾಟ್ ಕ್ಲಿಯರ್ ಹಿಯರ್. ಇಲ್ಲಿ ಏನು ಮಾಡ್ಬೋದು, ಇನ್ಸ್ಟೆಡ್ ಆಫ್ ಶಿ ನಾವು ಯಾವುದರ ಒಂದನ್ನು ಕ್ಲಿಯರ್ ಮಾಡ್ಬೋದು. ಮೈ ಫ್ರೆಂಡ್ ವಾಸ್ ದೇರ್ ವಿತ್ ಹರ್ ಆಂಟ್. ಮೈ ಫ್ರೆಂಡ್ ವಾಸ್ ವೇರಿಂಗ್ ಅ ರೆಡ್ ಸ್ಯಾರಿ. ಈ ರೀತಿಯಾದರೂ ಬರಿಬೋದು ನೋಡಿ. ಮೈ ಫ್ರೆಂಡ್ ವಾಸ್ ದೇರ್ ವಿತ್ ಹರ್ ಆಂಟ್. ಮೈ ಫ್ರೆಂಡ್ ವಾಸ್ ವೇರಿಂಗ್ ಅ ರೆಡ್ ಸ್ಯಾರಿ. ನೋಡಿ, ಮೊದಲು ಶಿ ಬದಲಾಗಿ ಇಲ್ಲಿ ಏನು ಬಳಸಿದ್ವಿ, ಮೈ ಫ್ರೆಂಡ್ ಅಂತ ಮತ್ತೊಂದು ಸೆಂಟೆನ್ಸಲ್ಲಿ ಬಳಸ್ತೀವಿ. ಇದನ್ನು ಇನ್ನೊಂದು ರೀತಿಯೂ ಬಳಸ್ಬೋದು. ಏನು ಸರ್ ಅಂತಂದರೆ, ಮೈ ಫ್ರೆಂಡ್ ವೇರಿಂಗ್ ಅ ರೆಡ್ ಸ್ಯಾರಿ ವಾಸ್ ದೇರ್ ವಿತ್ ಹರ್ ಆಂಟ್. ಈ ರೀತಿ ನಾವೇನು ಮಾಡ್ಬೋದು, ಆ್ಯಂಟಿಸಿಡೆಂಟನ್ನು ಕ್ಲಿಯರ್ ಮಾಡ್ಬೋದು. ಇಲ್ಲಿ ಆ್ಯಂಟಿಸಿಡೆಂಟ್ ಯಾವುದು? ಆ್ಯಂಟಿಸಿಡೆಂಟ್ ಅಂತಂದರೆ ಇಲ್ಲಿ ಮೈ ಫ್ರೆಂಡ್ ಏನಿದೆಲ್ಲ ಇದಕ್ಕೆ ನಾವು ಬಳಸೋಂಥ ಪ್ರೊನೌನ್ ಕ್ಲಿಯರ್ ಕಟ್ಟಾಗಿ ಇರೋ ಹಾಗೆ ಇರಬೇಕು. ಇಲ್ಲದೇ ಇದ್ದರೆ ಪ್ರಾಬ್ಲಮೆಟಿಕ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಈಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಈ ಆ್ಯಂಟಿಸಿಡೆಂಟನ್ನು ಪ್ರಾಪರಾಗಿ ಯೂಸ್ ಮಾಡಿರಲ್ಲ, ಅಲ್ಲಿ ಸಮಸ್ಯೆಗಳು ಬರುತ್ತೆ. ಅದ್ರ ಮೇಲೆ ನಿಮಗೆ ಕಾನ್ಸೆಪ್ಟನ್ನು ಕ್ವಶನ್ಸನ್ನು ಕೇಳ್ತಾರೆ ಸ್ಪಾಟಿಂಗ್ ಎರರ್ ಟೆಸ್ಟಲ್ಲಿ. ಸರ್ ಸ್ಪಾಟಿಂಗ್ ಎರರ್ ಅಷ್ಟಕ್ಕೊಂದು ಇಂಪಾರ್ಟೆಂಟಾ? ವೆರಿ 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 ಇಂಪಾರ್ಟೆಂಟ್. ಬಹುತೇಕ ಇದ್ರ ಬಗ್ಗೆ ಕ್ಲಾಸಸ್ ತುಂಬಾ ಕಡಿಮೆ. ಯು ವಿಲ್ ಫೈಂಡ್ ವೆರಿ ಲೆಸ್ ಕ್ಲಾಸಸ್ ಅಬೌಟ್ ದಿಸ್. ಆದರೆ ನಾವು ಇದ್ರ ಮೇಲೆ ಸುಮಾರು 10ರಿಂದ 15 ವೀಡಿಯೋಗಳನ್ನು ತರಕ್ಕೆ ಹೊರಟಿದ್ವಿ. ಲೆಟ್ಸ್ ಸಿ ಹೌ ಮೆನಿ ಆಫ್ ಯು ವಾಚ್ ಟಿಲ್ ದ ಎಂಡ್ ಅನ್ನೋದು. ಈಗ ನೆಕ್ಸ್ಟ್ ಹೋಗೋಣ. A noun or a pronoun which forms a part of a prepositional phrase is said to be the object of the preposition. ಕೆಲವು ಟೈಮ್ ಸೆಂಟೆನ್ಸಲ್ಲಿ ಪ್ರಿಪೋಸಿಷನನ್ನು ಬಳಸ್ತೀವಿ. ಅವಾಗ ಏನು ಮಾಡಬೇಕು, ಅದರ ಆಬ್ಜೆಕ್ಟು ಯಾವಾಗಲೂ ಆಬ್ಜೆಕ್ಟಿವ್ ಕೇಸಲ್ಲಿರಬೇಕು. ಪ್ರೊನೌನ್ ಇದ್ದರೆ ಏನು ಸರ್ ಇದು ಕ್ಲಿಯರ್ ಆಗಿಲ್ಲ. ಹಾಗೆಯೇ ಸ್ನೇಹಿತರೆ, ದೀಸ್ ಐಡಿಯಾಸ್ ಆರ್ ನಾಟ್ ಗೋಯಿಂಗ್ ಟು ಬಿ ಕ್ಲಿಯರ್ ವಿತೌಟ್ ಎಕ್ಸಾಂಪಲ್ಸ್ ಇಲ್ದಂಗೆ ಆಗಲ್ಲ. ಪರ್ಸನಲ್ ಪ್ರೊನೌನ್ಸ್ ಇನ್ ದ ಆಬ್ಜೆಕ್ಟಿವ್ ಕೇಸ್ ಆರ್ ಯೂಸ್ಡ್ ಆಸ್ ಆಬ್ಜೆಕ್ಟ್ಸ್ ಆಗಿ ಯೂಸ್ ಮಾಡ್ತಾರೆ. ಇಲ್ಲಿ ಸೆಂಟೆನ್ಸ್ ನೋಡಿ, ಐ ವಿಲ್ ಟೆಲ್ ಯು ಅ ಸೆಂಟೆನ್ಸ್. ಪ್ಲೀಸ್ ಗಿವ್ ಮೀ ದ ಕಾಪಿ ಟು ಹಿಮ್. ಪ್ಲೀಸ್ ಗಿವ್ ದ ಕಾಪಿ ಟು ಹಿಮ್. ನೋಡಿ, ಇಲ್ಲಿ ಟು ಇದೆ, ಇಲ್ಲಿ ಹಿಮ್ ಇದೆ. ಇದನ್ನು ಪ್ರಿಪೋಸಿಷನ್ ಫ್ರೇಸ್ ಅಂತಾರೆ. ಯಾವಾಗ ಒಂದು ಪ್ರಿಪೋಸಿಷನ್ ಮತ್ತು ಒಂದು ನೌನ್ ಅಥವಾ ಯಾವುದೇ ಬರಲಿ, ಒಂದು ಪ್ರಿಪೋಸಿಷನ್ ಮುಖ್ಯವಾಗಿದ್ದರೆ ಅದನ್ನು ಪ್ರಿಪೋಸಿಷನ್ ಫ್ರೇಸ್ ಅಂತಾರೆ. ಒಂದು ನೌನ್ ಮುಖ್ಯವಾಗಿದ್ದರೆ ನೌನ್ ಫ್ರೇಸ್ ಅಂತ ಹೇಳ್ತಾರೆ ಅಷ್ಟೇ. ಹೆಡ್ವರ್ಡ್ ಯಾವುದು, ಮುಖ್ಯವಾದ ಪದ ಯಾವುದು ಇರುತ್ತೋ ಅದರ ಹೆಸರು ಮೇಲೆ ಫ್ರೇಸ್ ಅಂತ ಹೇಳ್ತಾರೆ. ಈ ಫ್ರೇಜಲ್ಲಿ, ಯಾವ ಫ್ರೇಜಲ್ಲಿ, ಟು ಹಿಮ್ ಅನ್ನೋದೊಂದು ಫ್ರೇಜ್ ರೈಟ್. ಇದರಲ್ಲಿ ಇದು ಪ್ರಿಪೋಸಿಷನ್ ಮುಖ್ಯವಾಗಿದೆ, ಅದನ್ನು ಪ್ರಿಪೋಸಿಷನಲ್ ಫ್ರೇಜ್ ಅಂತಾರೆ.
ಇಂಥ ಪ್ರಿಪೋಸಿಷನ್ ಫ್ರೇಸ್ ಇದ್ದಾಗ ಇಲ್ಲಿ ಬರೋವಂಥ ಪ್ರೊನೌನ್ ಯಾವಾಗಲೂ ಏನಿರಬೇಕು, ಆಬ್ಜೆಕ್ಟಿವ್ ಕೇಸಲ್ಲಿರಬೇಕು. ಏನು ಸರ್ ಆಬ್ಜೆಕ್ಟಿವ್ ಕೇಸ್ ನೀವು ನಮಗೆ ಹೇಳೇ ಇಲ್ಲ ಅಂದರೆ ಹೇಳಿದ್ದೀನಿ ಸ್ನೇಹಿತರೆ. ಛಾಯಾ ಮೇಡಮ್ ಅವರು ನಿಮಗೆ ಕ್ಲಾಸ್ ಮಾಡಿದ್ದಾರೆ, ನಾನೇ ಆ್ಯಕ್ಚುಲಿ ಕ್ಲಾಸ್ ಮಾಡಿದ್ದೀನಿ ಆಬ್ಜೆಕ್ಟಿವ್ ಪ್ರೊನೌನ್ಸ್ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಐಗೆ ಮೀ ಆಬ್ಜೆಕ್ಟಿವ್ ಕೇಸ್ ಆಗುತ್ತೆ, ಯುಗೆ ಯು ಇರುತ್ತೆ, ಹೀಗೆ ಹಿಮ್ ಆಗುತ್ತೆ, ಶೀಗೆ ಹರ್ ಆಗುತ್ತೆ, ಅದೆಲ್ಲ ಹೇಳಿದ್ದೀನಿ. ಆ ವಿಡಿಯೋನ ನೋಡಿ. ರೈಟ್, ಇಲ್ಲಿ ನೋಡಿ, ಪ್ಲೀಸ್ ಗಿವ್ ಮೀ ದ ಕಾಪಿ ಟು ಹಿಮ್ ಆಗಬೇಕು, ಹಿ ಆಗಬಾರ್ದು. ದೇ ವೆಂಟ್ ವಿತ್ ಹರ್ ಆಗಬೇಕು, ವಿತ್ ಶಿ ಅಲ್ಲ, ದೇ ವೆಂಟ್ ವಿತ್ ಹರ್. ರೈಟ್ ಇದೆ. ಹಾಗೆಯೇ ಪೊಸೆಸಿವ್ ಆಬ್ಜೆಕ್ಟಿವ್ಸ್ ಮಸ್ಟ್ ಅಗ್ರಿ ವಿತ್ ಆ್ಯಂಟಿಸಿಡೆಂಟ್. ಪೊಸೆಸಿವ್ ಆಬ್ಜೆಕ್ಟಿವ್ ಯಾವಾಗಲೂ ಆ್ಯಂಟಿಸಿಡೆಂಟ್ ಜೊತೆಗೆ ಅಗ್ರಿ ಆಗಬೇಕು ಅಂತ ಇದೆ. ಆ್ಯಂಟಿಸಿಡೆಂಟ್ ಅಂತ ಈಗಲೇ ಹೇಳಿದ್ದೀನಿ. ಪೊಸೆಸಿವ್ ಆಬ್ಜೆಕ್ಟಿವ್ಸ್ ಯಾವುದು ಅಂತಂದರೆ ನೋಡಿ, ಆಬ್ಜೆಕ್ಟಿವ್ಸ್ ಬಗ್ಗೆ ಬೇರೆ, ಪೊಸೆಸಿವ್ ಪ್ರೊನೌನ್ಸ್ ಬೇರೆ. ಉದಾಹರಣೆಗೆ ಮೈ, ಇದು ಪೊಸೆಸಿವ್ ಆಬ್ಜೆಕ್ಟಿವ್. ಮೈನ್ ಏನಿದೆ ಪೊಸೆಸಿವ್ ಪ್ರೊನೌನ್. ಹಾಗೆ ಯು, ಯುವರ್ಸ್, ಆ್ಯಕ್ಚುಲಿ ಯುವರ್ಸ್, ಇವು ಏನಿದೆ ಅಲ್ಲ ಇವು ಇದು ಪೊಸೆಸಿವ್ ಆಬ್ಜೆಕ್ಟಿವ್ಸ್ ಅಂತ ಇವನ್ನ ಕರೀತಾರೆ. ಇವುಗಳನ್ನು ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರೀತಾರೆ. ಈಗ ಏನು ಹೇಳ್ತಾರೆ, ಆ ಪೊಸೆಸಿವ್ ಆಬ್ಜೆಕ್ಟಿವ್ಸ್ ಮಸ್ಟ್ ಅಗ್ರಿ ವಿತ್ ದೇರ್ ಆ್ಯಂಟಿಸಿಡೆಂಟ್ ಜೊತೆಗೆ ಅಗ್ರಿ ಆಗಬೇಕು. ದ ಬಾಯ್ ಒಬೇಸ್ ಹಿಸ್ ಫಾದರ್. ಇಲ್ಲಿ ಬಾಯ್ ಇದೆ, ಇಲ್ಲಿ ಬಳಸೋವಂಥದ್ದು ಯಾವಾಗಲೂ ಏನಿರಬೇಕು, ಹಿಸ್ ಇರಬೇಕು. ಇಲ್ಲಿ ಫೀಮೇಲ್ ಇದೆ, ಮೇಲ್ ಇದೆ, ಹಾಗಾಗಿ ಮೇಲ್ ರೆಪ್ರೆಸೆಂಟ್ ಮಾಡುವಂತಹ ಆಬ್ಜೆಕ್ಟಿವ್ ಆ್ಯಕ್ಚುಲಿ ಪೊಸೆಸಿವ್ ಆಬ್ಜೆಕ್ಟಿವ್ನ ಬಳಸಬೇಕು. ಆದರೆ ಎಕ್ಸಾಮಲ್ಲಿ ಏನು ಕೊಟ್ಟಿರ್ತಾರೆ, ದ ಬಾಯ್ ಒಬೇಸ್ ಹರ್ ಫಾದರ್ ಅಂತ ಇರುತ್ತೆ. ಈ ತಪ್ಪನ್ನು ಗಮನಿಸಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಹಾಗೆ ದ ಗರ್ಲ್ ಲೈಕ್ಸ್ ಹರ್ ಮದರ್, ಇದು ಕೂಡ ರೈಟ್ ಇದೆ. ದ ಗರ್ಲ್, ಇಲ್ಲಿ ಲೇಡಿ ಇದ್ದಾರೆ, ಆಮೇಲೆ ಫೀಮೇಲ್. ಹರ್ ಮದರ್ ಒಳಗೆ ಹರ್ ಏನು ಬಳಸಿದ್ವಲ್ಲ ಇಲ್ಲಿ ಪೊಸೆಸಿವ್ ಆಬ್ಜೆಕ್ಟಿವ್, ಇದು ಫೀಮೇಲನ್ನು ರೆಪ್ರೆಸೆಂಟ್ ಮಾಡುತ್ತೆ, ಹಾಗಾಗಿ ಸರಿ ಇದೆ. ದ ಬರ್ಡ್ ಸ್ಯಾಟ್ ಆನ್ ಇಟ್ಸ್ ನೆಸ್ಟ್ ಆಗಬೇಕು. ದ ಬರ್ಡ್ ಬಳಸಿದ್ದೀವಿ, ಹಾಗಾಗಿ ಇಟ್ಸ್ ಆಗೋದು ರೈಟ್ ಆಗಿದೆ. ಎಕ್ಸಾಮಲ್ಲಿ ರಾಂಗಾಗಿ ಕೊಟ್ಟಿರ್ತಾರೆ, ದ ಗರ್ಲ್ ಲೈಕ್ಸ್ ಹಿಸ್ ಮದರ್ ಅಂತ ಆಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಸರಿ ಮಾಡಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಪೊಸೆಸಿವ್ ಆಬ್ಜೆಕ್ಟಿವ್ಸ್ ಯೂಸ್ಡ್ ವಿತ್ ಜಿರಂಡ್ಗಳನ್ನು ನಾವು ಬಳಸ್ತೀವಿ. ಏನು ಸರ್ ಜಿರಂಡ್ ಅಂತ ಅಂದರೆ ನಮಗೆ ಕಾನ್ಸೆಪ್ಟ್ ನೀವು ಕ್ಲಿಯರ್ ಮಾಡಿಲ್ಲ, ಹೇಳ್ತಾ ಹೋಗ್ತಾ ಇದ್ದೀರಿ ಅನ್ನುವಂಥ ತೊಂದರೆ ಮಾಡಬೇಡಿ, ಅಲ್ಲಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ವರ್ಬ್ ಪ್ಲಸ್ ING ಇದ್ದಾಗ ಅವುಗಳನ್ನು ಜಿರಂಡ್ ಅಂತ ಕರಿತೀವಿ. ಹಾಗಾದರೆ ಎಲ್ಲವೂ ಅಲ್ಲ, ಇವು ನೌನ್ ಅಥವಾ ಆಬ್ಜೆಕ್ಟ್ ಪ್ಲೇಸಲ್ಲಿ ಇವುಗಳನ್ನ ಬಳಸಿದ್ರೆ ಇದನ್ನು ಜಿರಂಡ್ ಅಂತ ಕರಿತೀವಿ. ಏನು ಸರ್ ಆಬ್ಜೆಕ್ಟ್ ಪ್ಲೇಸಲ್ಲಿ ಅನ್ನೋಂಥ ಕ್ವಶನ್ ನಿಮ್ಮ ತಲೆಯಲ್ಲಿ ಬರ್ಬೋದು. ಇದಕ್ಕೆ ಒಂದು ಐಡಿಯಾನ ಕ್ಲಿಯರ್ ಮಾಡಿಬಿಡ್ತೇನೆ. ಲೆಟ್ ಮೀ ಕ್ಲಿಯರ್ ದಿಸ್ ಐಡಿಯಾ. ರೈಟ್, ಇಲ್ಲಿ ನೋಡಿ, ವಾಕಿಂಗ್ ಅನ್ನೋ ವರ್ಡನ್ನು ತಗೊಳ್ತೀನಿ, ಜಿರಂಡ್ ಇದೆ. ಇದು ವರ್ಬ್ ಕೂಡ ಹೌದು, ಜಿರಂಡ್ ಕೂಡ ಹೌದು. ಇದು ವಾಕಿಂಗ್ ಹೆಂಗೆ ಜಿರಂಡ್ ಆಗುತ್ತೆ ಅನ್ನೋದನ್ನು ಫಸ್ಟ್ ತೋರಿಸ್ತೀನಿ, ಆನಂತರ ವರ್ಬ್ ಬಗ್ಗೆ ಹೇಳ್ತೀನಿ. ಈಗ ನೋಡಿ, ವಾಕಿಂಗ್ ಈಸ್ ಮೈ ಫೇವ್ರೇಟ್ ಪಾಸ್ ಟೈಮ್. ನನ್ನ ಫೇವ್ರೇಟ್ ಆದಂತಹ ಒಂದು ಪಾಸ್ ಟೈಮ್ ಅಂತಂದರೆ ಟೈಮ್ ಪಾಸ್ ಮಾಡೋದಕ್ಕಿರುವಂಥ ಒಂದು ಹಾಬಿ ಅಂತ ಇದೆ. ಇಲ್ಲಿ ವಾಕಿಂಗ್ ಏನಂದರೆ ನೌನಾಗಿ ಬಳಸ್ತಾ ಇದ್ದೀವಿ, ಹಾಗಾಗಿ ಇದೊಂದು ಜಿರಂಡ್. ಹಾಗೆಯೇ ಐ ಲೈಕ್ ವಾಕಿಂಗ್, ಇಲ್ಲಿ ಆಬ್ಜೆಕ್ಟಾಗಿ ಬಳಸ್ತಾ ಇದ್ದೀವಿ, ಇದು ಕೂಡ ಜಿರಂಡ್. ಆದರೆ ಒಂದು ವರ್ಬ್ ಆದರೆ ಹೆಂಗಾಗುತ್ತೆ ಅಂತಂದ್ರೆ ನಾನು ಹೇಳ್ತೀನಿ. ವರ್ಬದಾಗ ಏನಾಗುತ್ತೆ, ಅದು ಕಾನ್ಸೆಪ್ಟ್ ಅಂದರೆ ವರ್ಬ್ ಯಾವಾಗುತ್ತೆ ಅಂತಂದರೆ ಶಿ ಈಸ್ ವಾಕಿಂಗ್ ಹೋಮ್. ಈ ಎಕ್ಸಾಂಪಲಲ್ಲಿ ಇದು ಪಾರ್ಟ್ ಆಫ್ ಅ ವರ್ಬ್ನ ಒಂದು ಪಾರ್ಟ್ ಇದೆ. ಇಲ್ಲಿ ಇದು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತಾರೆ, ಥರ್ಡ್ ಫಾರ್ಮ್ V3 ಆಗಿ ಬಳಸ್ತಾ ಇದ್ದೀವಿ. ಆದರೆ ಇದನ್ನೇ ಈ ಪ್ಲೇಸಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲೋ ಆಬ್ಜೆಕ್ಟ್ ಪ್ಲೇಸಲ್ಲೋ ಬಳಸಿದರೆ ಅದು ಜಿರಂಡ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಹೀಗೆ ಜಿರಂಡ್ಗಳು ಸಾಕಷ್ಟು ಜಿರಂಡ್ಗಳಿದೆ, ಆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಬೇಕು. ಜಿರಂಡ್ ಹಾಗೆಯೇ ಫೈನೈಟ್, ನಾನ್ ಫೈನೈಟ್, ಈ ಕಾನ್ಸೆಪ್ಟ್ ಕೂಡ ನಾನು ಹೇಳ್ಕೊಡ್ತೇನೆ. ಈಗ ಇವತ್ತಿನ ಕ್ಲಾಸ್ ಕಡೆ ಹೋಗೋಣ. ಪೊಸೆಸಿವ್ ಆಬ್ಜೆಕ್ಟಿವ್ಸ್ ಯೂಸ್ಡ್ ವಿತ್ ಜಿರಂಡ್ಸ್. ಜಿರಂಡ್ ಜೊತೆ ಯೂಸ್ ಮಾಡಿದಾಗ ಏನಿರಬೇಕು, ವೆನ್ ಎ ಜಿರಂಡ್ ಈಸ್ ಪ್ರಿಸಿಡೆಡ್ ಬೈ ಎ ಪರ್ಸನಲ್ ಪ್ರೊನೌನ್, ದ ಪ್ರೊನೌನ್ ಮಸ್ಟ್ ಬಿ ಇನ್ ದ ಫಾರ್ಮ್ ಆಫ್ ಪೊಸೆಸಿವ್ ಆಬ್ಜೆಕ್ಟಿವ್. ಪೊಸೆಸಿವ್ ಆಬ್ಜೆಕ್ಟಿವ್ಸನ್ನು ಮಾತ್ರ ಜಿರಂಡಲ್ಲಿ ಬಳಸಬೇಕು ಅಂತ ಇದೆ. ಹೇಗೆ ಸರ್ ಅಂತಂದರೆ, ದ ಗರ್ಲ್ ಸೆಡ್ ದಟ್ ಹರ್ ರೈಟಿಂಗ್. ಇಲ್ಲಿ ನೋಡಿ ಪೊಸೆಸಿವ್ ಆಬ್ಜೆಕ್ಟಿವ್ ಇದೆ, ಪೊಸೆಸಿವ್
ಆಬ್ಜೆಕ್ಟಿವನ್ನ ಬಳಸ್ತಾ ಇದ್ವಿ. ದ ಗರ್ಲ್ ಸೆಡ್ ದಟ್ ಹರ್ ರೈಟಿಂಗ್ ಹ್ಯಾಡ್ ಇಂಪ್ರೂವ್ಡ್. ದ ಬಾಯ್ ಎಂಟರ್ಟೈನ್ಡ್ ದ ಗೆಸ್ಟ್ ವಿತ್ ಹೀಸ್ ಸಿಂಗಿಂಗ್. ನೋಡಿ ಇಲ್ಲಿ ಸಿಂಗಿಂಗ್ ಜಿರೆಂಡ್ ಇದೆ, ಅದ್ರ ಹಿಂದ್ಗಡೆ ನಾವೇನು ಪೊಸೆಸಿವ್ ಆಬ್ಜೆಕ್ಟಿವ್ ಬಳಸ್ತಿದ್ವಿ ಅಷ್ಟೇ. ಭಾಳ ಸಿಂಪಲ್ ಇದೆ. ಪೊಸೆಸಿವ್ ಫಾರ್ಮ್ ಆಫ್ ಅ ಪರ್ಸನಲ್ ಪ್ರೊನೌನ್ ವಿಚ್ ಈಸ್ ಕಾಲ್ಡ್ ಆಸ್ ಅ ಪೊಸೆಸಿವ್ ಪ್ರೊನೌನ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ನೌನ್. ನೌನ್ ಜಾಗದಲ್ಲಿ ನಾವು ಇನ್ನೊಂದು ಪೊಸೆಸಿವ್ ಪ್ರೊನೌನನ್ನು ಬಳಸ್ಬೋದು. ಹಿ ಡಿಡಂಟ್ ಬ್ರಿಂಗ್ ಹಿಸ್ ಬ್ರೀಫ್ ಕೇಸ್ ಬಟ್ ಐ ಬ್ರಾಟ್ ಮೈನ್. ನೋಡಿ ಇಲ್ಲಿ ಹಿಸ್ ಬ್ರೀಫ್ ಕೇಸ್, ಅವನು ಒಂದು ಬ್ರೀಫ್ ಕೇಸ್ ತರಲಿಲ್ಲ, ಆದರೆ ನಂದು ತಂದೆ. ನಂದು ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಮೈ ಬ್ರೀಫ್ ಕೇಸ್ ಅಂತ ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಐ ಫರ್ಗಾಟ್ ಮೈ ಪೆನ್ ಶಿ ಲೆಂಟ್ ಮೀ ಹರ್ಸ್. ಇಲ್ಲ ಹರ್ಸ್ ಅಂದಾಗ ಹರ್ ಪೆನ್ ಅಂತ ಅರ್ಥ ಮಾಡ್ಕೋಬೇಕು ನೀವು. ಈ ಸೆಂಟೆನ್ಸಲ್ಲಿ ಪೊಸೆಸಿವ್ ಪ್ರೊನೌನ್ ಏನಾಗಿದೆ ಅಂಡರ್ಲೈನ್ ಮಾಡಿದ್ದೀವಿ, ನಾವು ಅದು ಮಾಡಿದ್ದೀವಿ, ರೈಟ್. ನೋಡಿ ಕೆಲವು ಟೈಮು ಈ ಲೆಟ್ ಅನ್ನೋದಿದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ವರ್ಬ್ ಇದೆ. ಇದು ಯಾವಾಗಲೂ ಆಬ್ಜೆಕ್ಟಿವ್ ಪ್ರೊನೌನನ್ನು ತಗೊಳ್ಳುತ್ತೆ. ಏನು ಸರ್ ಆಬ್ಜೆಕ್ಟಿವ್ ಪ್ರೊನೌನನ್ನು ತಗೊಳ್ಳುತ್ತೆ ಅಂದರೆ ಏನು ಅಂದರೆ, ಇಲ್ಲಿ ನಾನು ಎಕ್ಸಾಂಪಲ್ ನೋಡ್ತೀನಿ. ಲೆಟ್ ಮೀ ಹೆಲ್ಪ್ ಯು, ಲೆಟ್ ಹರ್ ಗೋ ಹೋಮ್. ಈ ಲೆಟ್ ಯಾವಾಗಲೂ ಏನು ತಗೊಳ್ಳುತ್ತೆ, ಆಬ್ಜೆಕ್ಟಿವ್ ಪ್ರೊನೌನನ್ನು ಅದು ತಗೊಳ್ಳುತ್ತೆ. ಇಟ್ ಟೇಕ್ಸ್ ಆಬ್ಜೆಕ್ಟಿವ್ ಪ್ರೊನೌನ್ ವಿತ್ ಇಟ್. ಸೊ ಲೆಟ್ ಬಳಸಿದಾಗೆಲ್ಲ ನೀವೇನು ಮಾಡಬೇಕು, ಆಬ್ಜೆಕ್ಟಿವ್ ಪ್ರೊನೌನನ್ನು ಬಳಸಬೇಕು. ಇಲ್ಲಿ ಎಕ್ಸಾಂಪಲ್ ನೋಡಿ, ಲೆಟ್ ಯು ಆ್ಯಂಡ್ ಐ ಡಿಸೈಡ್ ದ ಮ್ಯಾಟರ್ ಒನ್ಸ್ ಫಾರ್ ಆಲ್. ಇದು ತಪ್ಪಿದೆ ಸೆಂಟೆನ್ಸ್. ಇಲ್ಲಿ ಐ ಸ್ಮಾಲ್ ಏನಿದೆ ಆಬ್ಜೆಕ್ಟಿವ್ ಪ್ರೊನೌನ್ ಇಲ್ಲ, ಇಲ್ಲಿ ಕೆಳಗಡೆ ಬಳಸಿದೆ ನೋಡಿ. ಲೆಟ್ ಯು ಆ್ಯಂಡ್ ಮೀ ಡಿಸೈಡ್ ದ ಮ್ಯಾಟರ್ ಒನ್ಸ್ ಫಾರ್ ಆಲ್ ಅಂತ ಇದೆ. ಇದು ರೈಟ್ ಸೆಂಟೆನ್ಸ್, ಇದು ಗಲತ್ ಸೆಂಟೆನ್ಸ್ ಇದೆ. ಹಾಗೆ ಡಿಫ್ರೆಂಟ್ ಪರ್ಸನಲ್ ಪ್ರೊನೌನ್ಸ್ ವಿತ್ ಸೇಮ್ ವರ್ಬ್. ಒಂದೇ ವರ್ಬಲ್ಲಿ ಒಂದೇ ವರ್ಬಿಗೆ 2-3 ಸಬ್ಜೆಕ್ಟ್ಗಳನ್ನ ಬಳಸಿದಾಗ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಹೀಗೆ ಪ್ರೊನೌನ್ಸನ್ನು ಬಳಸಿದಾಗ, ಒಂದಾದ್ರ ಒಂದರ ನಂತರ ಬಳಸಿದಾಗ ಆರ್ಡ್ರ್ ಏನಿರಬೇಕು ಅನ್ನೋಂಥ ಕಾನ್ಸೆಪ್ಟ್. ಹಾಗಾದರೆ ಇದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತೀನಿ ಈಗ. ಇಫ್ ಅ ಪ್ರೊನೌನ್ ಆಫ್ ಅ ಡಿಫ್ರೆಂಟ್ ಪರ್ಸನ್ ಆರ್ ಯೂಸ್ಡ್ ವಿತ್ ದ ಸೇಮ್ ವರ್ಬ್ ಇನ್ ಅ ಸೆಂಟೆನ್ಸ್ ದೇ ಶುಡ್ ಬಿ ಪ್ಲೇಸ್ಡ್ ಇನ್ ದ ಫಾಲೋಯಿಂಗ್ ಆರ್ಡರ್. ನೋಡಿ ಈಗ ಫಾರ್ ಎಕ್ಸಾಂಪಲ್ ಒಂದು ಟೈಮ್ ಪ್ರೊನೌನ್ಸ್ ಸಿಂಗ್ಯುಲರ್ ಇದ್ದಾಗ, ಇಫ್ ಆಲ್ ದ ಪ್ರೊನೌನ್ಸ್ ಆರ್ ಇನ್ ಸಿಂಗ್ಯುಲರ್ ಇದ್ದಾಗ ಯಾವಾಗಲೂ ಯಾವ್ದು ಬರಬೇಕು ಫಸ್ಟು ಅಂತಂದರೆ ಗುಡ್ ಮ್ಯಾನರ್ಸ್ ಡಿಮ್ಯಾಂಡ್ ಪ್ರಕಾರ, ಅಕಾರ್ಡಿಂಗ್ ಟು ಗುಡ್ ಮ್ಯಾನರ್ಸ್ ಡಿಮ್ಯಾಂಡ್ ಅಂತ ಇದೆ. ಅಂದರೆ ಒಂದು ಒಳ್ಳೆ ಮ್ಯಾನರ್ಸ್ ರೀತಿಯಲ್ಲಿ ಸೆಕೆಂಡ್ ಪರ್ಸನ್ ಶುಡ್ ಕಮ್ ಫಸ್ಟ್ ಸೆಕೆಂಡ್ ಪರ್ಸನ್ ಬರಬೇಕು, ಆನಂತರ ಥರ್ಡ್ ಪರ್ಸನ್, ಕೊನೆಗೆ ಫಸ್ಟ್ ಪರ್ಸನ್ ಬರಬೇಕು. ಹೇಗೆ ಅಂತಂದರೆ ಯು, ಹಿ ಆ್ಯಂಡ್ ಐ ಆರ್ ರನ್ನಿಂಗ್ ದಿಸ್ ಕೋರ್ಸ್. ಹೀಗೆ ಯು, ಹಿ ಆ್ಯಂಡ್ ಐ ಆರ್ ರನ್ನಿಂಗ್ ದಿಸ್ ಕೋರ್ಸ್ ಅನ್ನಂಗೆ ಇರಬೇಕು. ಫಸ್ಟ್ ಸೆಕೆಂಡ್ ಪರ್ಸನ್, ಆಮೇಲೆ ಥರ್ಡ್ ಪರ್ಸನ್, ಆನಂತರ ಕೊನೆ ಫಸ್ಟ್ ಪರ್ಸನ್. ಇಲ್ಲಿ ನೋಡಿ ಹೆಂಗಿರ್ಬೇಕು ಆರ್ಡ್ರು ಅಂತಂದರೆ ಫಸ್ಟ್ ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಆನಂತರ ಫಸ್ಟ್ ಪರ್ಸನ್ ಇರಬೇಕು. ಎಕ್ಸಾಂಪಲ್ ನೋಡ್ಬಿಡೋಣ. ಯು ಆ್ಯಂಡ್ ಹಿ ಆ್ಯಂಡ್ ಐ ಆರ್ ಪಾರ್ಟ್ನರ್ಸ್. ಯು ಸೆಕೆಂಡ್ ಪರ್ಸನ್, ಹಿ ಆ್ಯಂಡ್ ಐ ಆರ್ ಪಾರ್ಟ್ನರ್ಸ್. ಎಕ್ಸಾಂಪಲ್ ಇದು ಏರ ಪೇರೆ ಮಾಡಿದರೆ ತಪ್ಪಾಗುತ್ತೆ. ಹಿ ಆ್ಯಂಡ್ ಐ ಆರ್ ಗುಡ್ ಫ್ರೆಂಡ್ಸ್. ಇಫ್ ಅ ಪ್ರೊನೌನ್ ಇನ್ ಪ್ಲೂರಲ್ ಫಾರ್ಮ್ಸ್ ದೆನ್ ದ ಸೀಕ್ವೆನ್ಸ್ ಈಸ್ 1, 2, 3. ಪ್ಲೂರಲ್ ಫಾರ್ಮಲ್ಲಿದ್ದರೆ ಪ್ರೊನೌನ್ಸು 2, 3 ಇರಬೇಕು. ಇಟ್ ಮೀನ್ಸ್ ದ ಫಸ್ಟ್ ಪರ್ಸನ್ ಪ್ಲೂರಲ್ ಪ್ರೊನೌನ್ ಈಸ್ ಫಾಲೋಡ್ ಬೈ ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್. ಫಸ್ಟು ವಿ ಬರುತ್ತೆ, ಪ್ಲೂರಲ್ ವಿ, ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್, ಆನಂತರ ಥರ್ಡ್ ಪರ್ಸನ್ ಬರುತ್ತೆ. ಯು, ವಿ ಆ್ಯಂಡ್ ಯು ಕೆನಾಟ್ ಲಿವ್ ಟುಗೆದರ್. ವಿ, ಯು ಆ್ಯಂಡ್ ದೇ ಕ್ಯಾನ್ ಪರ್ಚೇಸ್ ದಟ್ ಕಾಂಪ್ಲೆಕ್ಸ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಹೀಗಿದೆ. ಫಸ್ಟ್ ಪರ್ಸನ್ ಪ್ಲೂರಲ್ ಇದ್ದಾಗ ಒಂದು ರೂಲು, ಸಿಂಗ್ಯುಲರ್ ಇದ್ದಾಗ ಒಂದು ರೂಲ್. ಇಂಥವುಗಳನ್ನ ನಾವು ಹೇಳ್ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಅವಸರ ಮಾಡ್ತೀರಿ, ಅದು ಹೇಳ್ರಿ ಇದು ಹೇಳ್ರಿ ಅಂತೀರಿ. ಜಸ್ಟ್ ಗಿವ್ ಮೀ ಸಮ್ ಟೈಮ್. ನಾಳೆ ಒಂದು ಹಾಲಿಡೇ ಇದೆ, ಆನಂತರ ಒಂದು ಎಲೆಕ್ಷನ್ ಡ್ಯೂಟಿ, ಇದು ಒಂದು ಟ್ರೈನಿಂಗ್ ಇದೆ, ಆನಂತರ ಐ ಆಮ್ ಗೋಯಿಂಗ್ ಟು ಬಿ ಫ್ರೀ. ಸೊ ಡೋಂಟ್ ವರಿ. ಈಗ ನೆಕ್ಸ್ಟ್ ಹೋಗೋಣ. ಸಮ್ಟೈಮ್ಸ್ ದ ಸೆಂಟೆನ್ಸ್ ಹ್ಯಾವ್ ಸಮ್ ಅಪಾಲಜಿಟ್ ಇದ್ದರೆ, ನೆಗೆಟಿವ್ ಐಡಿಯಾ ಇತ್ತು ಸೆಂಟೆನ್ಸಲ್ಲಿ ಅಂದರೆ ಫಸ್ಟ್ ಪರ್ಸನ್ ಫಸ್ಟ್ ಹೋಗಬೇಕು, ಆನಂತರ ಸೆಕೆಂಡ್ ಪರ್ಸನ್ ಹೋಗಬೇಕು. ಹಾಗಾದರೆ ಇದು ಗುಡ್ ಮ್ಯಾನರ್ಸ್ ಡಿಮ್ಯಾಂಡ್ ಪ್ರಕಾರ ಫಸ್ಟ್ ಪರ್ಸನ್ ತಪ್ಪುಗಳು ಒಪ್ಕೊಂಡಿದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇರಬೇಕು. ಹೆಂಗೆ ಅಂತೀರಾ? ಹಿಯರ್ ಈಸ್ ಎನ್ ಎಕ್ಸಾಂಪಲ್.
I, you and you are responsible for the ಲಾಸ್ ಆಗಿದೆ, ನೆಗೆಟಿವ್ ಇದೆ, ಹಾಗಾಗಿ ಫಸ್ಟ್ ಐ ಆನಂತರ ಯು ಆ್ಯಂಡ್ ಹಿ ಸ್ಪಾಯ್ಲ್ಡ್ ದ ಪಾರ್ಟಿ. ಇಫ್ ಅ ಪ್ರೊನೌನ್ ರೆಫರ್ಸ್ ಟು ಮೋರ್ ದೆನ್ ಒನ್ ನೌನ್, ಒಂದಕ್ಕಿಂತ ಹೆಚ್ಚು ನೌನನ್ನು ರೆಫರ್ ಮಾಡ್ತಾ ಇದ್ದರೆ ಪ್ರೊನೌನ್ ಆಫ್ ಡಿಫ್ರೆಂಟ್ ಪರ್ಸನ್ ಇಟ್ ಮಸ್ಟ್ ಬಿ ಫಸ್ಟ್ ಪರ್ಸನ್ ಪ್ಲೂರಲ್ ಇರಬೇಕು. ಫಸ್ಟ್ ಪರ್ಸನ್ ಪ್ಲೂರಲ್ ಏನು ಸರ್ ಹೀಗಂದ್ರೆ ಏನು ಐಡಿಯಾ ಹೇಳ್ತೀನಿ. ಇನ್ ಎ ಕೇಸ್ ನೌನ್ಸ್ ಪ್ರೊನೌನ್ಸ್ ಆರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್, ಇಫ್ ನೌನ್ಸ್ ಆರ್ ಪ್ರೊನೌನ್ಸ್ ರೆಫರ್ಡ್ ಬೈ ದಿಸ್ ಪರ್ಸನ್ pronoun are second and third person, it must be the second person plural. ಹಾಗಂದರೆ ಏನು ಅನ್ನೋದನ್ನು ಹೇಳ್ತೀನಿ. ಈಗ ಇಲ್ಲಿ ನೋಡಿ, ಇನ್ ಕೇಸ್ ಆಫ್ ನೌನ್ ಆರ್ ಪ್ರೊನೌನ್ಸ್ ಫಸ್ಟ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್, ದ ಪ್ರೊನೌನ್ ಮಸ್ಟ್ ಬಿ ದ ಫಸ್ಟ್ ಪರ್ಸನ್ ಪ್ಲೂರಲ್. ನೋಡಿ, ಸೆಕೆಂಡ್ ಪರ್ಸನ್ ಬಳಸ್ತಾ ಇದ್ದೀವಿ, ಆಮೇಲೆ ಫಸ್ಟ್ ಪರ್ಸನ್ ಬಳಸ್ತಾ ಈ ಸಂದರ್ಭದಲ್ಲಿ ಏನಿರಬೇಕು ಅನ್ನೋದ್ರ ಬಗ್ಗೆ ಇದಿದೆ. ಎಕ್ಸಾಂಪಲ್ ನೋಡೋಣ. ಯು ಆ್ಯಂಡ್ ಐ ಹ್ಯಾವ್ ಡನ್ ಅವರ್ ಜಾಬ್. ನೋಡಿ, ಯು ಆ್ಯಂಡ್ ಐ ಇಲ್ಲಿ ಸೆಕೆಂಡ್ ಪರ್ಸನ್ ಫಸ್ಟ್ ಬಳಸಿದ್ದಾರೆ, ಆನಂತರ ಫಸ್ಟ್ ಪರ್ಸನ್. ಯು ಆ್ಯಂಡ್ ಹಿ ಹ್ಯಾವ್ ಕಂಪ್ಲೀಟೆಡ್ ಯುವರ್ ಜಾಬ್, ಇಲ್ಲಿ ಕೂಡ ಆ ರೀತಿ ಬಳಸ್ತಾ ಇದ್ದಾರೆ. ಅಂದರೆ ಫಸ್ಟು ಸೆಕೆಂಡ್ ಪರ್ಸನ್ ಆನಂತರ ಫಸ್ಟ್ ಪರ್ಸನ್ ಬಳಸಬೇಕು, ಸೆಕೆಂಡ್ ಪರ್ಸನ್ ಆದಮೇಲೆ ಥರ್ಡ್ ಪರ್ಸನನ್ನು ಬಳಸಬೇಕು. ಇದೆಲ್ಲ ರೂಲ್ ಇದೆ. ಈಗ ನೆಕ್ಸ್ಟ್ ರೂಲನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇಟ್ಸ್ ಗೆಟ್ಟಿಂಗ್ ಲೇಟ್ ಫಾರ್ ಮೀ. ಆ್ಯಕ್ಚುಲಿ ಎಲ್ಲರೂ ಕೇಳ್ತಾರೆ, ಯಾಕೆ ಸರ್ 10 ಗಂಟೆಗೆ ಇಂಗ್ಲೀಷ್ ವೀಡಿಯೋಸನ್ನೇ ಪೋಸ್ಟ್ ಮಾಡ್ತಿದ್ದೀರ ಅಂತಂದರೆ, ಸ್ವಲ್ಪ ಕಾರ್ಯಭಾರ ಇರೋದ್ರಿಂದ ಐ ಆಮ್ ಗೆಟಿಂಗ್ ಲೇಟ್ ಫ್ರಮ್ ವರ್ಕ್. ಹಾಗಾಗಿ ಐ ಆಮ್ ಪೋಸ್ಟಿಂಗ್ ದ ವೀಡಿಯೋಸ್ ಅಟ್ 10 o'clock ಫಾರ್ 2-3 days ಹೀಗಾಗುತ್ತೆ. ದೆನ್ ಇಟ್ ವಿಲ್ ಬಿ 6:30ಗೆ ಆಗುತ್ತೆ. ಸೊ ಪ್ಲೀಸ್ ಅಡ್ಜಸ್ಟ್ ಫಾರ್ ಕಪಲ್ ಆಫ್ ಡೇಸ್. ಇನ್ನು ಎಲೆಕ್ಷನ್ 23rd ಒಂದು ದಿನ, ಆನಂತರ 22nd ಒಂದು ದಿನ, ಆನಂತರ ಎವ್ರಿಥಿಂಗ್ ವಿಲ್ ಬಿ ಫೈನ್. ಥ್ಯಾಂಕ್ ಯು.